ತಾಯಮ್ಮ. ಚಿಕನ್ ಬಸ್ಸಾರು. ಹೌದು ಸರ್. ಈ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಂಪೂರ್ಣ ಸಾವಯವದಲ್ಲಿ ಬೆಳೆದಿರೋದು HMT ಅಕ್ಕಿ ಅಂತ, ಬಹಳ ಅದ್ಭುತವಾಗಿರುತ್ತೆ ರುಚಿ. ಎಷ್ಟು ವರ್ಷದ ಕೃಷಿ ಇದು? 62 ವರ್ಷದೂ ಕೃಷಿ ಸಂಪರ್ಕ. ಅಂದ್ರೆ 82 ಜನರ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ 78ರಲ್ಲಿ ಪಾಲಾಗಿದೆ. 78ರಲ್ಲಿ ಪಾಲಾಗೋ ತನಕನೂ ಸಂಪೂರ್ಣ ಸಾವಯವದಲ್ಲಿದ್ದಂತ ಫ್ಯಾಮಿಲಿ ಅದು. ನೀರು ಅಲ್ಲೇನೇನೆ ಅದು ದೊಡ್ಡ ಅಂಡೆ. ವಾರಕ್ಕೊಂದು ಸ್ನಾನ ಅಂತ ಹೇಳಿದ್ರು ದಿನಾನು 12 ಜನ ಸ್ನಾನ ಮಾಡಬಹುದಾಗಿತ್ತು ಅಷ್ಟೇ. ಬೆವರು ಹೋಗೋನಿಗೆ ಸ್ನಾನ ಬೇಕಿಲ್ಲ. ಪರಮೇಶ್ವರ್ ಅವ್ರ ಗಿಡ ಉಣ್ಬೇಕು ಅಂತ ಹೇಳಿದ್ರೆ ಇವತ್ತು ಗುಂಡಿ ಹೊಡಿತಾರೆ, ನಾಳೆ ಏನೋ ಒಂಚೂರು ಅಲ್ಲ ಹಾಕ್ತಾರೆ, ನಾಳಿದ್ ಗಿಡ ಉಣ್ಬಿಡ್ತಾರೆ. ಅದು ಸಿಸ್ಟಮ್ಮೇ ಅಲ್ಲ. 100 ವರ್ಷಗಳ ಅನ್ವೇಷಣೆಯಿಂದ ರಥಸಪ್ತಮಿಗೆ ಗಿಡ ಹಾಕೊಳ್ತಾ ಇದ್ರು. ಅದು ಬಿಟ್ಟು ಮಿಸ್ ಆಯ್ತು ಅಂತ ಹೇಳಿದ್ರೆ ಎರಡನೇ ಅತ್ಯುತ್ತಮ ವೇಳೆ ಯಾವ್ದಂದ್ರೆ ಭರಣಿ ಮಳೆ. ಅಭಿನಂದನೆಗಳಾಗುತ್ತಾ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಯಾವ ಸಾಲಿನ ಪ್ರಶಸ್ತಿ ಸರ್? 2024. ಬಂದ ಸ್ನೇಹಿತರೆ, ರಮೇಶ್ ಅವರ ಸುಂದರವಾದ ತೋಟ ಮತ್ತು ನರ್ಸರಿ ಸರ್ ಇರ್ಬೇಕು, ಬನ್ನಿ ಮಾತಾಡ್ಸೋಣ ಅಲ್ಲಿ. ಸ್ನೇಹಿತರೆ, ನನ್ನ ಜೊತೆಗೆ ರಮೇಶ್ ಅವರು ಇದ್ದಾರೆ. ಸರ್, ರಮೇಶ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನೀವು ಬರ್ತಾ ಬರ್ತಾ ಯುವಕ ಆಗ್ತಾ ಇದ್ದೀರಿ, ಹಂಗಾಗಿ ನಮ್ಗೆ ಸ್ವಲ್ಪ ಹೊಟ್ಟೆನೂ ಉರಿತಾ ಇದೆ. ಇಲ್ಲ, ನಾನ್ ಬರ್ತಾನೆ ತಮ್ಮನ್ ನೋಡಿ ಅನ್ಕೊಂಡೆ. ಹೆಂಗಾಗಿದ್ದಾರೆ, ಆಮೇಲೆ ಚಾರ್ಮ್ ಚೆನ್ನಾಗಿದೆ. ಅಯ್ಯೋ, ಬಹುಶಃ ಇದು ತೇಜಸ್ವಿ ಅವರ ನನ್ನ ತೇಜಸ್ವಿ ನಾಟಕದ ಪ್ರಭಾವ ಅಂತ ತಿಳ್ಕೊಳ್ತೀನಿ. ಅದು ಯಾಕೆ ಅಂತ ಹೇಳಿದ್ರೆ, ಮಹಾನ್ ವ್ಯಕ್ತಿಗಳನ್ನ ನಾವು ಫಾಲೋ ಮಾಡುವಾಗ ಒಂದು ಅಂಶವಾದರೂ ನಮ್ಮಲ್ಲಿ ಅದು ಆರೋಪಿಸ್ಕೋಬೇಕಾಗತ್ತೆ. ಬಹುಶಃ ಅದನ್ನ ಆರೋಪಿಸ್ಕೊಂಡಿದ್ದೀರಾ ಅಂತ ನನಗೆ ಅಂತಃಸತ್ವದಲ್ಲೇ ಅನ್ನಿಸ್ತಾ ಇದೆ. ಅದು ಫೈನ್. ಇದು ಭಾಳ ದೇವರು ನಿಮಗೂ ನಿಮ್ಮ ಮನೆಯವರೆಗೂ ಅಥವಾ ನಿಮ್ಮ ಟೀಮ್ಗೆ ಸಂಪೂರ್ಣವಾಗಿ ಸದಾ ಯಶಸ್ಸು ಸಿಕ್ಕಲಿ ಅಂತ ಪ್ರಕೃತಿಯನ್ನು ಕೇಳ್ಕೊಳ್ತೇನೆ. ಅದು ಇದು ರಮೇಶ್ ಸರ್ ಅವರ ಸುಂದರವಾದಂತಹ ತೋಟ ಸ್ನೇಹಿತರೆ. ಇದು ಇಲ್ಲಿ ನೀವು ಓಡಾಡ್ಕೊಂಡ್ ಬಂದ್ರೆ ಒಂದು ತೋಟ ನಿಜಕ್ಕೂ ಹೇಗಿರ್ಬೇಕು ಅನ್ನೋಕ್ಕೆ ಬಹಳ ಒಳ್ಳೆ ಮಾದರಿ. ಇದು ಸುಮಾರು 2.5 ಎಕರೆ ಅಲ್ವಾ ಸರ್? ಇದು 2.5 ಎಕರೆ ಸರ್. 2.5 ಎಕರೆ ತೋಟ ಕಮ್ ನರ್ಸರಿ ಇದೆ. ಅವರ ಕನಸಿನ ಫಲ ಅದೆಲ್ಲ ಹೇಗ್ ಮಾಡಿದ್ರು ನಮ್ಮಲ್ಲಿ ಈಗಾಗಲೇ ಸಂದರ್ಶನ ಇದೆ, ನೋಡ್ಬೋದು. ನಿಮ್ಮೆಲ್ಲರ ಪರವಾಗಿ ನಮ್ಮ ರಮೇಶ್ ಸರ್ಗೆ ಅಭಿನಂದನೆಗಳಾಗುತ್ತಾ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಯಾವ ಸಾಲಿನ ಪ್ರಶಸ್ತಿ ಸರ್? 2024 ಸರ್. 2024 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಕೊಡುವಂಥದ್ದು. ಅದು ಸಂದರ್ಭಕ್ಕೆ ಕೃಷಿ ಕ್ಷೇತ್ರ. ಓಕೆ ಓಕೆ. ಕೃಷಿ ಕ್ಷೇತ್ರದಲ್ಲಿ ಓಕೆ. ಎಷ್ಟು ವರ್ಷದ ಕೃಷಿ ಇದು ತಮ್ಮ ಜರ್ನಿ? ನಂದು 68 ವರ್ಷ. 68 ವರ್ಷದಲ್ಲಿ ವಯಸ್ಸು 68. ಅದರಲ್ಲಿ ಸುಮಾರು ಒಂದು 5-6 ವರ್ಷ ಬಿಟ್ರೆ 62 ವರ್ಷದೂ ಕೃಷಿ ಸಂಪರ್ಕನೇ. 6 ವರ್ಷ ವಯಸ್ಸಿಗೆನೇನೆ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ತಾ ಇದ್ರು. 6 ವರ್ಷ ವಯಸ್ಸಿನಿಂದನೇ. ಅದು 10 ವರ್ಷ ವಯಸ್ಸಿಗಾಗೋದ್ರಲ್ಲಿ ಕುರಿ ಬಿಡೋದು, ಮೇಕೆ ಬಿಡೋದು, ಹಸು ಕಟ್ಟೋದ್ರಿಂದ ಹಿಡಿದು ಹಂಗೆ ಕಾಲಕ್ರಮೇಣ ಒಂದು SLCಗೆ ಬರೋದ್ರಲ್ಲಿ ಈ ಕೃಷಿಯ ಎಲ್ಲ ಆಯಾಮಗಳನ್ನ ನಮ್ಮ ಹಿರಿಯರು ಕಲಿಸ್ಕೊಟ್ರು. ಇವತ್ತು ಅದನ್ನೇ ನಾವು ಇಡೀ ರೈತ ಸಮೂಹಕ್ಕೆ ದಾರಿ ಎರಿತಾ ಇದ್ದೀವಿ ಅಷ್ಟೇನೆ. ಅವ್ರು ಏನು ಕಲಿಸ್ಕೊಟ್ರು ಒಂದು ತುಂಬ ಅದು ಬಹಳ ಕಠಿಣವಾದ ಶಿಕ್ಷಣ, ಕೃಷಿ ಶಿಕ್ಷಣ. ಅದು ನಾವು ಭೂಮಿಯ ಸಿದ್ಧತೆ ಮಾಡೋದಿರ್ಬೋದು, ಗೊಬ್ಬರಗಳನ್ನ ಏನೇನು ಕೊಡಬೇಕು ಅನ್ನೋದಿರ್ಬೋದು, ಆಮೇಲೆ ಯಾವ ಬೆಳೆಗೆ ಏನು ಗೊಬ್ಬರ ಕೊಡಬೇಕು ಅನ್ನೋದು, ಆಮೇಲೆ ಯಾವ ಬೆಳೆಯ ಡಿಫಿಷಿಯನ್ಸಿಗಳಂತ ನಾವು ಪೋಷಕಾಂಶಗಳ ಕೊರತೆಗಳೇನಿದೆ ಅದಾಗದಾಗ ನಾವು ಸಾವಯವದಲ್ಲಿ ಏನು ಕೊಡಬೇಕು. ಈ ನಾವು 78ನೇ ಇಸ್ವಿಯಲ್ಲಿ ಬೇರೆ ಆಗಿದ್ದು 82 ಜನದ ಫ್ಯಾಮಿಲಿ. 82 ಜನರ ಅವಿಭಕ್ತ ಕುಟುಂಬ 78ರಲ್ಲಿ ಪಾಲಾಗಿದ್ದು. 78ರಲ್ಲಿ ಪಾಲಾಗೋ ತನಕನೂ ಸಂಪೂರ್ಣ ಸಾವಯವದಲ್ಲಿದ್ದಂತ ಫ್ಯಾಮಿಲಿ ಅದು. ಅಲ್ಲಿವರೆಗೂ ಈ ಕೆಮಿಕಲ್ ಅನ್ನ ಉಪಯೋಗಿಸ್ಲೇ ಇಲ್ಲ. ಫ್ಯಾಕ್ಟ್ರಿ ಗೊಬ್ಬರ ಎಂಥದ್ದು ಉಪಯೋಗಿಸ್ಲಿಲ್ಲ. ಅದನ್ನ ಉಪಯೋಗಿಸಿದ್ದಂತ ಹೇಳಿದ್ರೆ 82ನೇ ಇಸ್ವಿಯಿಂದ ನಾವು ಶುರು ಮಾಡಿದ್ವಿ ರಾಸಾಯನಿಕ ಕೃಷಿಯನ್ನ. ಏನ್ ಹಾಕಿ ಬೆಳಿತಿದ್ರಿ ಅವಾಗ? 80 ಸುಮಾರು. ಅಯ್ಯೋ, ಆ ಗೊಬ್ಬರದ ಸಿಸ್ಟಮ್ಗಳು ಕೇಳಿದ್ರೆ ನೀವು, ನಮ್ದು ಒಂದು ತಿಪ್ಪೆ ಅದು ಒಂದು ವಿಶ್ವವಿದ್ಯಾನಿಲಯ ಇದ್ದಾಗೆ. ನಮ್ಮ ತಿಪ್ಪೆಯ ಒಂದು ವಿಶ್ವವಿದ್ಯಾನಿಲಯ ಇದ್ದಾಗೆ. ಕಸ ಸುರಿಯ ತಿಪ್ಪೆ. ಅದನ್ನ ಹೇಗೆ ಹಸಿರೆಲೆ ಗೊಬ್ಬರಗಳೆಲ್ಲ ಅಷ್ಟಗಲ ಹರಡು ಅಂತ ಪಾಠ ಕೊಡ್ತಾ ಇದ್ರು. ಆಮೇಲೆ ಎಮ್ಮೆ ಸಗಣಿ ಅಷ್ಟಗಲ ಬೀಳೋ ಹಾಗೆ ನೋಡ್ಕೊಳ್ತಾ ಇದ್ರು. ಹಸುವಿನ ಸಗಣಿ ಅಷ್ಟಗಲನು ಬೀಳೋ ಹಾಗೆ ನೋಡ್ಕೊಳ್ತಾ ಇದ್ರು. ಕುರಿ ಇಕ್ಕೆ ಮೇಕೆ ಇಕ್ಕೆ ಅಷ್ಟಗಲನು ಬೀಳೋ ಹಾಗೆ ನೋಡ್ತಾ ಇದ್ರು. ಪ್ರತಿದಿನಾನು ಅಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ 82 ಜನದ ಫ್ಯಾಮಿಲಿಯಲ್ಲಿ ಬೀಳುವಂತಹ ಬೂದಿ, ಸೌದೆ ಒಲೆ, ಎಲ್ಲವೂ ಸೌದೆ ಒಲೆನೆ. ಏನೋ ಯಾವುದು ನೀರು ಒಲೆನೇನೆ. ಅದು ದೊಡ್ಡ ಅಂಡೆ. ಪ್ರತಿದಿನಾನು ನೀರು ಕಾಯಿಸೋದು. ವಾರಕ್ಕೊಂದು ಸ್ನಾನ ಅಂತ ಹೇಳಿದ್ರು ದಿನಾನು 12 ಜನ ಸ್ನಾನ ಮಾಡಬಹುದಾಗಿತ್ತು ಅಷ್ಟೇ. ದಿನ ಎಲ್ಲರೂ ಸ್ನಾನ ಇಲ್ಲ. ಅವೆಲ್ಲ ಇಲ್ಲ, ವಾರಕ್ಕೊಂದೇ ಸ್ನಾನ.
ಅಷ್ಟೇ ವಾರಕ್ಕೊಂದು ಸ್ನಾನ. ಅದರಲ್ಲಿ ಯಜಮಾನರುಗಳು ವಯಸ್ಸಾಗಿರೋರು ಅವರೆಲ್ಲ ದಿನ ಸ್ನಾನ ಇರ್ತಿತ್ತು ಅವ್ರಿಗೆ. ಇನ್ನು ನಮ್ಗಳಿಗೆಲ್ಲ ಸ್ಕೂಲ್ಗೆ ಹೋಗೋರು ಅಷ್ಟೇ, ಕೆಲಸಗಳು ಮಾಡೋರ್ಗೂ ಅಷ್ಟೇ, ವಾರಕ್ಕೊಂದು ಸ್ನಾನನೇ. ಅದರಲ್ಲಿ ಯಾವ ಇದು ಇಲ್ಲ. ಆಮೇಲೆ ದಿನ ಬೆವ್ರು ಹೋಗೋನಿಗೆ ಸ್ನಾನ ಬೇಕಿಲ್ರಿ ಸರ್. ಏನ್ ಸರ್? ಹೌದ್ರಿ, ಸ್ನಾನ ಮಾಡ್ಬೇಕು ಅಂತಾರೆ. ಬೆವ್ರು ಹೋಗೋನಿಗೆ ಸ್ನಾನ ಬೇಕಿಲ್ಲ. ಬೆವರು ಯಾವಾಗ ಮೈಯಲ್ಲಿ ಹೋಗ್ತಾ ಇರುತ್ತೋ ಆ ಜಿಡ್ ಕಟ್ಕೊಂಡವನು ಸ್ನಾನ ಬೇಕು ಅಷ್ಟೇನೆ. ಬೆವರು ಹರಿದು ಬಿಟ್ರೆ ಸ್ನಾನ ಎಲ್ರಿ ಬೇಕು? ಹರಿದು ಹೋಗ್ಬಿಡುತ್ತೆ ಎಲ್ಲಾನು. ಅದೇ ಸ್ನಾನ ಅಷ್ಟೇನೆ. 82 ಜನರ ಫ್ಯಾಮಿಲಿ ಆ ಬೂದಿನೇ ನಿಮಗೆ ಗೊಬ್ಬರ. ಆ ಬೂದಿ, ಅಷ್ಟು ಬೂದಿ ಬೆಳಿತಿತ್ತಲ್ಲ, ಅದನ್ನ ಸೌದೆ ಒಲೆಗಳಲ್ಲಿ ಸಿಗ್ತಾ ಇದ್ದಂತ ಬೂದಿಯನ್ನ ಅಷ್ಟಗ್ಲಾನು ಹಾಕಿಸ್ತಾ ಇದ್ರು ತಿಪ್ಪೆಗೆ. ಇದೆಲ್ಲ ಆಗೋದ್ರಲ್ಲಿ ಇನ್ನೊಂದು ಅದ್ಭುತವಾದ ವಿಷಯ ಇರ್ತಾ ಇತ್ತು. ಗಂಡಸರಿಗೆ 2 ಕಡೆ ಏನು ಕಾಲ್ಗುಣಿಗಳು ಅಂತ ಹೇಳ್ತೀವಿ, ಕಕ್ಕಸ್ಸುಗಳು, ಓಪನ್ ಕಕ್ಕಸ್ಸುಗಳು. ಅಂದ್ರೆ ನೋ ಟಾಯ್ಲೆಟ್, ಓಪನ್ ಫಿಟ್ಸ್ ಕಕ್ಕಸ, ಸುತ್ತನೂ ಒಂದು ಚಪ್ಪಡಿ ಹಾಕಿರ್ತಾ ಇದ್ರು. ಹೆಂಗಸರಿಗೆ ಒಂದು ಅದೇ ತರದ್ದು. ಅದು ಈ 80 ಜನ ಪ್ಲಸ್ ಸ್ವಲ್ಪ ಲೇಬರ್ಸು, ಅವರು ಇವರು ದಿನ 100 ಜನ ಹೋಗೋರು. ಅದು ಫುಡ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ತೀರ? ಒಳ್ಳೆ ರಾಗಿ ಮುದ್ದೆ, ಒಳ್ಳೆ ಇದು. ಆಮೇಲೆ ಅದು ಒಂದು ಬ್ಯಾಡ್ ಸ್ಮೆಲ್ಗಳೇ ಇರ್ತಾ ಇರಲಿಲ್ಲ. ಮಳೆಗಾಲದಲ್ಲಿ ಏನ್ ಮಾಡ್ತಾ ಇದ್ರು, ಬೂದಿಯನ್ನ ಅದ್ರ ಮೇಲೆ ಹಾಕಿಸ್ತಾ ಇದ್ರು. ಬೂದಿಯನ್ನ ಹಾಕಿದಾಗ ಅದರಲ್ಲಿ ಅಕಸ್ಮಾತ್ ಆಗಿ ಮಳೆಗಾಲದಲ್ಲಿ ನೊಣ ಮೊಟ್ಟೆ ಇಟ್ಟು ಹುಳ ಆಗುತ್ತೆ, ಅದು ಎಲ್ಲ ಅವಾಯ್ಡ್ ಆಗ್ಬಿಡ್ತಾ ಇತ್ತು. ಅದು ತಿರುಗಿ ಬೇಸಿಗೆಯಲ್ಲಿ ಅದನ್ನು ತೆಗೆಸ್ತಾ ಇದ್ರು. ಅದು ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ನೆಶ್ಯ ಇರುತ್ತೆ ನೋಡಿ, ನೆಶ್ಯದ ಪುಡಿ ಇದ್ದಂಗೆ ಇರ್ತಾ ಇತ್ತು. ಅಂದ್ರೆ ಮನುಷ್ಯರು ಕಕ್ಕಸ್ ಬಿದ್ದು ಅದು ನೆಶ್ಯದ ಪುಡಿ ತರ ಆಗಿರ್ತಾ ಇತ್ತು. ಅದು ಮಲದ ಫಾರ್ಮೆಟ್ ಅಲ್ಲಿ ಇರಲ್ಲ, ಯಾವ್ದು ಇರೋದಿಲ್ರಿ. ಅದು ನೋಡಿ, ನೀವು ರಾಗಿ ಅಂದ್ರೆ ಹಿಂದಿನ ನಮ್ಮ ಫುಡ್ ಸ್ಟೈಲ್ ಹೇಗಿತ್ತು ನೋಡಿ, ಆ ಫುಡ್ ಸ್ಟೈಲ್ ಹೇಗಿತ್ತು ಅಂತ ಹೇಳಿದ್ರೆ, ಹಿಂಗ್ ಇತ್ಕೊಂಡು ಹಿಂಗ್ ನೋಡಿದ್ರೆ ಗಮ್ ಅನ್ನೋದು. ಅದು ರಾಗಿದು ರಾಗಿ ತಿಂದ ಮಲ, ಅದು ಅಷ್ಟು ಕಕ್ಕಸ್ಸು ಅಂತ ಹೇಳ್ಬೋದು. ಅದು ಅಷ್ಟು ಚಂದ ಇರ್ತಾ ಇತ್ತು. ಅದನ್ನೇನ್ ಮಾಡ್ತಾ ಇದ್ರು, ಮತ್ತೆ ಈ ತಿಪ್ಪೆಯಲ್ಲಿ ಒಂದು ಲೇಯರ್ ಹಾಕಿಸ್ತಾ ಇದ್ರು. ಅರ್ಥ ಆಯ್ತಾ? ಎತ್ಕೊಂಡ್ಬಂದು ಇಲ್ಲಿ ಹಾಕಿಸ್ತಾ ಇದ್ರು. ಆಮೇಲೆ ಇದನ್ನ ತುಂಬುವಾಗ ಇದನ್ನೆಲ್ಲಾನು ತುಂಬಿ ಅದರ ಜೊತೆಗೆ ಹಳೆಯ ಊರಿನ ಮಣ್ಣನ್ನ ಸ್ವಲ್ಪ ತಂದಾಕ್ತಾ ಇದ್ರು. ಅಂದ್ರೆ ಹಳೆ ಊರಿನಲ್ಲಿ ಗೋಡೆಗಳು, ಹಳೇ ಗೋಡೆಗಳು, 100 ವರ್ಷದ ಗೋಡೆಗಳು, ಮಣ್ಣಿನ ಗೋಡೆಗಳು ಅವಾಗ ಇರ್ತಾ ಇದ್ವು. ವರ್ಷಕ್ಕೆ ಎಲ್ಲೋ ಒಂದ್ ಕಡೆ ಕೆಡುತ್ತಾ ಇದ್ರು. ಅದನ್ನ ತಂದು ಇದ್ರ ಮೇಲೆ ಹರಡಿ ಅದನ್ನ ಬಂದು ತೋಟಗಳಿಗೆ, ಹೊಲಗಳಿಗೆ ಅದು ತೆಳ್ಳಗೆ ಕೊಡ್ತಾ ಇದ್ರು ಅಷ್ಟೇ. ಇಷ್ಟು ಸಾಮಗ್ರಿಗಳು ಸೇರಿರ್ತಾ ಇತ್ತು. ಒಂದು 7-8 ತರ ಅಲ್ಲ, ನೀವು ಟೋಟಲ್ ಇನ್ನ ಲೆಕ್ಕ ಹಾಕೊಂಡ್ರೆ ಅದ್ರ ಜೊತೆಗೆ ಬರೀ ಇಷ್ಟೇ ಅಲ್ಲ. ವಂಗೆ ಹೂವು ಕಾಲದಲ್ಲಿ ವಂಗೆ ಹೂವು ಅದ್ರ ಮೇಲೆನೆ ಹರಡಿಸ್ತಾ ಇದ್ರು. ಬೇವಿನ ಸೊಪ್ಪುಗಳನ್ನ ಅದ್ರ ಮೇಲೆ ಹರಡಿಸ್ತಾ ಇದ್ರು. ಬೇವಿನ ಸೊಪ್ಪುಗಳು ಹೊಲದತ್ರ ಇರೋದ್ನೆಲ್ಲ ಸೌರಿ ಮತ್ತೆ ಅದನ್ನ ಗಾಡಿಗಳಲ್ಲಿ ಹೊಡೆದು ಇದ್ರ ಮೇಲೆ ಹಾಕಿಸ್ತಾ ಇದ್ರು. ಎಷ್ಟು ಪರಿಕರಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ. ಇದರ ಜೊತೆಗೆ ಹೊಸದಾಗಿ ನಾವು ಗಿಡ ನಾಟಿ ಮಾಡ್ಬೇಕಾಗಿದ್ರೆ ಇನ್ನು ಹಲವಾರು ಸೊಪ್ಪುಗಳು, ಬಹಳ ಮುಖ್ಯವಾಗಿ ಎಕ್ಕ, ಕತ್ತಾಳೆ, ಮತ್ತೆ ಇನ್ನು ಸ್ವಲ್ಪ ಹಲವಾರು ಸೊಪ್ಪುಗಳು, ಬೇವಿನ ಸೊಪ್ಪು ಇರ್ಬೋದು, ವಂಗೆ ಸೊಪ್ಪು ಇರ್ಬೋದು, ಲಕ್ಕಿ ಸೊಪ್ಪು ಇರ್ಬೋದು, ಇವನ್ನೆಲ್ಲಾನು ಸೇರಿಸಿ ಆ ಗುಣಿಗಳಿಗೆ ಭರ್ತಿ ಮಾಡಿಟ್ಟಿರ್ತಾ ಇದ್ರು. ಅದನ್ನ 1 ವರ್ಷ ಕುದಿರ್ಸಿ ಆಮೇಲೆ ಗಿಡ ಉಳ್ತಿದ್ರು. ಇದು ರಿಯಲ್. ಇವಾಗ ಏನಂತ ಹೇಳಿದ್ರೆ, ಇವಾಗ ಪರಮೇಶ್ವರ್ ಅವ್ರ ಗಿಡ ಉಣ್ಬೇಕು ಅಂತ ಹೇಳಿದ್ರೆ ಇವತ್ತು ಗುಂಡಿ ಹೊಡಿತಾರೆ, ನಾಳೆ ಏನೋ ಒಂಚೂರು ಅಲ್ಲ ಹಾಕ್ತಾರೆ, ನಾಳಿದ್ ಗಿಡ ಉಣ್ಬಿಡ್ತಾರೆ. ಅದು ಸಿಸ್ಟಮ್ಮೇ ಅಲ್ಲ. ಅದು ನಮ್ಮ ಹಿರಿಯರು ಪಾಲಿಸಿದ ಪದ್ಧತಿ ಅಲ್ಲ. ಅದು ಕಾಡು ಕೃಷಿಯ ಸಂಸ್ಕೃತಿ ಅಲ್ಲ. ಇವಾಗ ಕಾಡಿನಲ್ಲಿ ಒಂದು ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ಕಾಡಿನಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಅಲ್ಲಿರುತ್ತೆ. ಯಾಕಂದ್ರೆ ಸಹಜವಾದ ಪ್ರಕ್ರಿಯೆಯಲ್ಲಿ ಎಲ್ಲವೂ ಅಲ್ಲಿ ಬಿದ್ದು ಅಲ್ಲಿ ಕೊಂಬೆ ಬಿದ್ದು, ಮರಗಳು ಬಿದ್ದು, 100 ಅಡಿಗಳು ಆ ಬೇರುಗಳು ಹೋಗಿ ಆ ಬೇರಿನ ಜಾಲದಲ್ಲಿ ಎಲ್ಲ ಸೂಕ್ಷ್ಮ ಜೀವಿಗಳು ಸೇರ್ಕೊಂಡು ಅಲ್ಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ನಾವು ಅಷ್ಟನ್ನ ಮಾಡಿನೇ ಕೊಟ್ಟಾಗ ಅಷ್ಟೇ ಚಂದ ಗಿಡ ಇಲ್ಲಿ ಬೆಳೆಯುತ್ತೆ. ಆ ಪಾಲಿಸಿಯಲ್ಲಿ ಇವ್ರು ಗಿಡ ನೆಡ್ತಾ ಇದ್ರು. ಅದಕ್ಕೇನ್ ಮಾಡ್ತಾ ಇದ್ರು, ಗಿಡ ಉಣೋದಕ್ಕೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೋತಾ ಇದ್ರು ನಮ್ಮ ಹಿರಿಯರು ಎಲ್ರು. ಇಡೀ ನಾನು ಕರ್ನಾಟಕ ಅಂತಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಹಿರಿಯರು ಗಿಡಗಳನ್ನ ನೆಡಬೇಕಾಗಿದ್ರೆ ಒಂದು ವೇಳೆನ ಫಿಕ್ಸ್ ಮಾಡ್ತಾ ಇದ್ರು. ಮೊದಲನೇದು ಸ್ವಲ್ಪ ನೀರಿನ ವ್ಯವಸ್ಥೆ ಇರೋರೆಲ್ಲನೂ ರಥಸಪ್ತಮಿ ದಿನ, ಅಂದ್ರೆ ಇವಾಗ ಮೊನ್ನೆ ಮುಗಿತು ಜನವರಿ. ರಥಸಪ್ತಮಿ ದಿನ ಗಿಡ ಉಣಿದ್ರೆ ಆವತ್ತಿನಿಂದ ಪ್ರತಿ ವಾರ 1/2 ಡಿಗ್ರಿ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗುತ್ತೆ. ಆ ಟೆಂಪರೇಚರ್ಗೆ ಈ ಗಿಡಗಳು ಹೊಂದ್ಕೊಳ್ಳುತ್ತೆ. ಆಮೇಲೆ ಈ ರಥಸಪ್ತಮಿಯಿಂದ ಭರಣಿ ಮಳೆ ಮಧ್ಯೆ ಎಲ್ಲ ಗಿಡಗಳ ಬೇರುಗಳು ಅತ್ಯದ್ಭುತವಾಗಿ ಅಮೋಘವಾಗಿ ಅದು ರೂಟಿಂಗ್ ಆಗುತ್ತೆ, ಮತ್ತೆ ಸ್ಫೋಟ ಆಗುತ್ತೆ. ಆಮೇಲೆ ಇದೇನಂತ ಹೇಳಿದ್ರೆ, ಆ ಗಿಡ ರಥಸಪ್ತಮಿ ದಿನ ಉಣಿದ ಗಿಡ
ಅದು ಕಾಲಕ್ರಮೇಣವಾಗಿ ಸ್ವಲ್ಪನೇ ಹಂತವಾಗಿ ಬೆಳ್ಕೊಂಡು ಅಂದರೆ ಆ ಟೆಂಪ್ರೇಚರ್ಗೆ ಹೊಂದ್ಕೊಳ್ಳುತ್ತೆ. ಅದಾಗಿದ ತಕ್ಷಣ ಮಳೆಗಾಲ ಶುರುವಾಗುತ್ತೆ, ಆ ಮಳೆಗೆ ಹೊಂದ್ಕೊಳ್ಳುತ್ತೆ. ಅದಾಗಿದ ತಕ್ಷಣವೇ ಜೂನ್ ತಿಂಗಳಲ್ಲಿ ಆಷಾಢದ ಗಾಳಿ ಶುರುವಾಗುತ್ತೆ, ಅಂದರೆ ಮಾನ್ಸೂನ್ ಗಾಳಿ ಶುರುವಾಗುತ್ತೆ, ಅದಕ್ಕೆ ಹೊಂದ್ಕೊಳ್ಳುತ್ತೆ. ಆ ಗಾಳಿಗೆ ಹೊಂದ್ಕೊಳ್ಳೋದ್ರಲ್ಲಿ ಸ್ವಲ್ಪ ಬೇರು ಬಿಟ್ಕೊಂಡಿರುತ್ತೆ, ಗಿಡ ಕುಡ್ಕೊಂಡಿರುತ್ತೆ, ತಾಕತ್ ಬಂದಿರುತ್ತೆ, ದೃಢವಾಗಿ ನಿಲ್ಲುತ್ತೆ, ಗಾಳಿಗೆ ತಡ್ಕೊಳ್ಳುವಂತ ಶಕ್ತಿ ಆಗಿ ಬಂದಿರುತ್ತೆ. ಅದಾಗಿದ ತಕ್ಷಣ ಅತಿ ಹೆಚ್ಚಿನ ಮಳೆಗಳು ಶುರುವಾಗುತ್ತೆ, ಅದಾಗಿದ ತಕ್ಷಣ ಚಳಿಗಾಲ ಶುರುವಾಗುತ್ತೆ. ಅಷ್ಟರೊಳಗಡೆ ಇವು ಒಂದು ಹಂತವಾಗಿ ಪ್ರತಿಯೊಂದನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ನಾವು ಹೆಚ್ಚು ಮಳೆಗಾಗ್ಲಿ, ಹೆಚ್ಚು ಗಾಳಿಗಾಗ್ಲಿ, ಹೆಚ್ಚು ಬಿಸಿಲಿಗಾಗ್ಲಿ ಗಿಡವನ್ನ ಉಣೋದು. ಅದಕ್ಕಾಗಿನೇ ಅವರು ಇದನ್ನೆಲ್ಲ 100 ವರ್ಷಗಳ ಅನ್ವೇಷಣೆಯಿಂದ ರಥಸಪ್ತಮಿಗೆ ಗಿಡ ಹಾಕ್ಕೊಳ್ತಾ ಇದ್ರು. ಇದು ಸಾಮಾನ್ಯವಾಗಿ ಜನವರಿ 25ರಿಂದ ಫೆಬ್ರವರಿ 10 ಮಧ್ಯೆ ಯಾವಾಗಲೂ ಬರುತ್ತೆ. ಅದು ಒಂದು ಅವ್ರದ್ದು. ಅದು ಬಿಟ್ಟು ಮಿಸ್ ಆಯಿತು ಅಂತ ಹೇಳಿದ್ರೆ ಎರಡನೇ ಅತ್ಯುತ್ತಮ ವೇಳೆ ಯಾವುದಂದ್ರೆ ಭರಣಿ ಮಳೆ. ಅದು ಯಾವಾಗ ಬರುತ್ತೆ? ಏಪ್ರಿಲ್ 27ರಿಂದ ಮೇ 13 ತನಕ ಇರುತ್ತೆ. ಒಂಥರ ಇನ್ನೇನು ಮಾನ್ಸೂನ್ ಶುರುವಾಗುವ ಹಿಂದಿನ ಕಾಲ ಅದು ಅಂದ್ರೆ ಭರಣಿ ಮಳೆ. ಆ ಭರಣಿ ಮಳೆ ಅದೂ ಅದ್ಭುತವಾದ ಕಾಲನೇ. ಅವಾಗ ಕೂಡ ಅವಾಗ ಸ್ವಲ್ಪ ನೀರು ಕಡಿಮೆ ಇರೋರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರು. ಇವೆರಡೇ ಕಾಲದಲ್ಲಿ ಧ್ರುವ ಫಸಲುಗಳನ್ನ ಅಥವಾ ಮರಗಳನ್ನ ಬೆಳೆಯೋದಕ್ಕೆ ಅವರು ಆರಿಸ್ಕೊಳ್ತಿದ್ದ ಟೈಮು. ಇತ್ತೀಚೆಗೇನು ಮಳೆಗಾಲ ಬರಲಿ ಗಿಡ ಉಣ್ಣೋಣಂತೆ, ಆದರೆ ಅದು ರಾಂಗ್. ಮಳೆಗಾಲ ಬರೋದ್ರಲ್ಲಿ ಗಿಡವನ್ನ ದೃಢ ಮಾಡಿರ್ಬೇಕು, ಅದು ತುಂಬಾ ಅದ್ಭುತವಾಗತ್ತೆ. ಅದನ್ನ ನೋಡೋದಕ್ಕೆ ಈಗ ಆ ತೋಟಕ್ಕೆ ಹೋಗಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ. 10 months ಕೋರ್ಸು ರೈತರ ಮಕ್ಕಳಿಗೋಸ್ಕರ ಮಾಡಿರೋದು ಇದು. ಅಲ್ಲಿ 11 ಸೆಂಟರ್ಸ್ ಇದೆ ನಮ್ಮ ಸ್ಟೇಟಲ್ಲಿ. ಸೊ ನಾವು ಈ ಹುಡುಗರು ಬಂದ್ಬಿಟ್ಟು ಚಿತ್ರದುರ್ಗ ರೀಜನ್ನು. ಅದರಲ್ಲಿ ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತು ದಾವಣಗೆರೆ ಡಿಸ್ಟಿಕ್ಕು, ಬಟ್ ಕೆಲವೊಂದು ಪಕ್ಕದಲ್ಲಿರ್ತಕ್ಕಂಥ ಡಿಸ್ಟಿಕ್ಗಳಲ್ಲಿ ಅಥವಾ ಟ್ರೈನಿಂಗ್ ಸೆಂಟ್ರಲ್ಲಿ ಎಕ್ಸಸ್ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಅರ್ಜಿಗಿಂತ ಎಕ್ಸಸ್ ಬಂದಿರ್ತಾರೆ, ಆವಾಗ ಬೇರೆ ಸೆಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ರೀತಿ ಬಂದರೆ ಇವರಿಗೆ 5 ದಿನದ ಶೈಕ್ಷಣಿಕ ಪ್ರವಾಸ ಇದೆ. ಸೊ ನಾವೇನು ಮಾಡ್ತೀವಿ, ಎಸ್ಪೆಷಲಿ ಈ ಕಡೆ ಗ್ರೇಪ್ ಎಲ್ಲ ಬೆಳೀತಾರೆ, ಅವ್ರು ನಮ್ಮ ಚಿತ್ರದುರ್ಗದಲ್ಲಿ ಬೆಳೆಯಲ್ಲ. ಆ ಕಡೆ ಬೀಜ ದ್ರಾಕ್ಷಿ ಬೆಳೀತಾರೆ. ಕೆಲವೊಂದು ಈಗೆಲ್ಲ ಇದು ಸಬ್ಟ್ರಾಪಿಕಲ್ ಫ್ರೂಟ್ಸ್ ಎಲ್ಲ ಸಿಗ್ತವೆ, ಲಾಂಗ ನೀವೆಲ್ಲ ಹಾಕಿದ್ದೀರಾ, ಟೆಂಪ್ರೇಟ್ ಫ್ರೂಟ್ಸ್ ಇದೆ, ಅವನ್ನೆಲ್ಲ ನೋಡ್ಕೊಂಡು ಹೋಗ್ಲಿ ಗಿಡಗಳು ಅಂತ. ಈ ಕಾಫಿ ಗಿಡಗಳೇ ನೋಡಿಲ್ಲ ನಮ್ಮಲ್ಲಿ, ಇವ್ರಿಗೆ ನೋಡ್ದಂಗೆ ಆಗುತ್ತೆ. ಇಲ್ಲಿ 2 ಗಿಡ ತೋರಿಸಿದ್ವಿ. ಈ ಕಾಫಿ ಗಿಡ ನೀವು ನಮ್ದು ಇದು ಹೇಗೆ ಅಂತ ಹೇಳಿದ್ರೆ, ಈ 3 ಗಿಡದಲ್ಲಿ ಇದರಲ್ಲಿ ಒಂದ್ರಲ್ಲಿ ಕೀಳಿಲ್ಲ, ಆ 2 ಗಿಡದಲ್ಲಿ ಸುಮಾರು 5 kg ಸಿಕ್ಕಿದೆ. ಚಿತ್ರದುರ್ಗದ ಏರಿಯಾದಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಾವೇರಿ ಕಾಫಿ ಅಂತ. ಕಾಫಿ ಚಿತ್ರದುರ್ಗ ಬರುತ್ತಾ? ಹೌದು, ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. ಯಾವ ಅನುಮಾನ ಇಟ್ಕೊಳ್ಳಿ, ಏನು ಇಲ್ಲ. ಅದು ವೆರೈಟಿಗಳು, ಈಗ ಸುಮಾರು ವೆರೈಟಿಗಳು. ಈಗ ಬ್ರೆಜಿಲ್ದು ಒಂದು ಕಾಫಿ ಇದೆ, ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಬ್ರೆಜಿಲ್ದು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, ಏನ್ ಟೆಂಪರೇಚರ್ ಅಂತ ನೀವು. ಕರೆಕ್ಟ್. ಆಲ್ಮೋಸ್ಟ್ ಕೆಲವು ಸಲ 0- ಇಲ್ಲ, ತುಂಬಾ ಜಾಸ್ತಿನೂ ಇರುತ್ತೆ ಅದು. ಓಕೆ, ಅದು ತುಂಬಾ 40-45 ಡಿಗ್ರಿ ಏರಿಯಾನು ಇದೆ ಅದರಲ್ಲಿ, ಬ್ರೆಜಿಲ್ದು. ಓಕೆ, ಅದು ಎಲ್ಲಿ ಬೇಕಾದ್ರೂ ಎಲ್ಲಾ ವೆರೈಟಿಗಳು ಬರುತ್ತೆ. ಅದೇನಂದ್ರೆ ಹುಡುಕಿ ಹಾಕೋಬೇಕು ಅಷ್ಟೇ, ಹುಡುಕಿ ತರಬೇಕು ವೆರೈಟಿಗಳು, ಆ ಪರ್ಟಿಕ್ಯುಲರ್ ತಳಿ ಸೆಲೆಕ್ಷನ್ ಮಾಡ್ತಾರೆ ಸರ್. ನಿಮ್ಗೂ ಅಷ್ಟೇನಪ್ಪ. ಇಲ್ಲಿ ಇದೆಲ್ಲ ನೋಡಿದ ನಂತರ ನಿಮ್ಗೆ ಒಂದು ಡೌಟ್ ಬರ್ಬೋದು. ಈಗ ಎಲ್ಲ ನೀವು ಟ್ರೈನೀಸ್ ಆಗಿರೋದ್ರಿಂದ ಯಾವ ಏರಿಯಾದಲ್ಲಿ ಏನು ಬರುತ್ತೆ ಏನಿಲ್ಲ ಅನ್ನೋದಕ್ಕೆ ಇಲ್ಲಿಂದ ನಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಡೆಮೋ ತೋಟ ಇದೆ. ಅಲ್ಲಿ ಏನಂತ ಹೇಳಿದ್ರೆ 215 ಜಾತಿ ಹಣ್ಣಿನ ಗಿಡಗಳು. ಅಲ್ಲಿ ಬಂದಾಗ ನಿಮ್ಗೆ ಏನು ಬರುತ್ತೆ ಏನಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವಾಗ ಚಿತ್ರದುರ್ಗ ಅಲ್ಲಿ ನೀವು 3 ಲೇಯರ್ದು ಸ್ವಲ್ಪ ಇವಾಗ ಒಂದು ತೆಂಗಿನ ತೋಟ ಹಾಕ್ಬಿಡಿ. ತೆಂಗಿನ ತೋಟದಲ್ಲಿ ನೀವು ಬನ್ನಿ, ಪ್ರಪಂಚದಲ್ಲಿ ಯಾವ ಹಣ್ಣಿನ ಗಿಡ ಬೇಕು ನಾನು ಬೆಳ್ಕೊಡ್ತೀನಿ ಅಲ್ಲಿ. ಆ ತೆಂಗಿನ ನೆರಳು ಅಂದ್ರೆ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಅದು ಬಹಳ ಸುಲಭವಾದ ವಿಧಾನಗಳಿದೆ. ಏನಂತ ಹೇಳಿದ್ರೆ ಅದಕ್ಕೆ ಒಂದು ಒಳ್ಳೆ ತೋಟ ಕಟ್ಟಬೇಕಾಗಿದ್ರೆ ಒಂದು 6-7 ವರ್ಷದ ಪರಿಶ್ರಮ ಬೇಕಾಗತ್ತೆ ಅಷ್ಟೇ. ನೀವು ಒಂದೇ ತರ ಮಾನೋಕ್ರಾಪಿಂಗ್ ಮಾಡ್ಬೇಕಾದ್ರೆ 6 ತಿಂಗಳಲ್ಲಿ ಮಾಡ್ಬಿಡ್ಬೋದು. ಈ ತರ 7 ಲೇಯರಿಂಗು 5 ಲೇಯರಿಂಗು ನೀವೇನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು 5 ವರ್ಷ ಟೈಮ್ ತಗೋಬೇಕು. 5ನೇ ವರ್ಷಕ್ಕೆ ನಾಟಿ ಮುಗಿಯುತ್ತೆ, 7ನೇ ವರ್ಷಕ್ಕೆ ಎಲ್ಲವೂ ನಿಮ್ಗೆ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ. ಇವಾಗ ನೀವೆಲ್ಲನೂ ಇವತ್ತು ಒಂದು ತೋಟ ಮಾಡ್ಕೊಳ್ತೀರಾ ಅಥವಾ ನೀವು ಯಾರಿಗನ್ನ ತೋಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಕಲಿಬೇಕು. ಫಸ್ಟ್ ಬಯಲ್ಸೀಮೆಯಲ್ಲಿ ಯಾವ ತೋಟ ಮಾಡಬೇಕು, ಅರೆಮಲ್ನಾಡಲ್ಲಿ ಏನು ತೋಟ ಮಾಡಬೇಕು, ನೀರಿಲ್ಲದೆ ಯಾವ ಥರ ತೋಟ ಮಾಡಬೇಕು, ಯಥೇಚ್ಛವಾಗಿ ನೀರಿದ್ರೆ ಯಾವ ತೋಟ ಮಾಡಬೇಕು, ಕರಾವಳಿಗೆ ಏನು ಹಾಕಬೇಕು, ಇವಿಷ್ಟನ್ನು ನೀವು ತುಂಬಿಕೊಂಡಾಗ ಮಾತ್ರ ನೀವು ಸಕ್ಸಸ್ಫುಲ್ ಆಗಿ ಏನಾದರೂ ಮಾಡೋಕ್ಕಾಗತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಯಾವುದೊಂದು ಕೊರತೆ ಆದ್ರೂ ಯಾರಾದರೂ ನಿಮಗೆ ಪ್ರಶ್ನೆ ಮಾಡಿದಾಗ ನಿಮಗೆ ಅಲ್ಲಿ ಉತ್ತರಕ್ಕೆ ಇನ್ನೊಬ್ರ ಹತ್ರ ಓಡಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿ ಇದು ಮಾಡಬೇಕಾಗಿರೋದು. ನೀವು ಇಲ್ಲಿಗೆ ಬರಬೇಕಾಗಿರೋ ಸಾಮಾನ್ಯವಾಗಿ ನೀವು ಒಂದು 5-6 ಗಂಟೆ ಟೈಮ್ ಇಟ್ಕೊಂಡು ಬಂದರೆ ಮಾತ್ರ ನಿಮ್ಗೇನಾದರೂ ಒಂದು ಸ್ವಲ್ಪ
ಒಂದು 20 ಆಳುದ್ದ ಬಾವಿ ಅಂತ ಹೇಳಿದ್ರೆ 1 ಆಳುದ್ದ 2 ಆಳುದ್ದು ಪರಿಚಯ ಆಗುತ್ತೆ. 20 ಆಳುದ್ದು ಪರಿಚಯ ಆಗ್ಬೇಕಂದ್ರೆ ನೀವು ಕಡೆ ಪಕ್ಷ 1 ವಾರ ಎಲ್ಲಿದ್ದರೆ ಅದು ಎಲ್ಲವನ್ನೂ ಎಲ್ಲ ಆಯಾಮಗಳನ್ನು ನಿಮಗೆ ತೆರೆದಿಡ್ಬೋದು. ಅರ್ಥ ಆಯ್ತಾ? ನೋಡ್ಬಿಟ್ಟು ಬಂದು ನಿಮ್ಮ ಪ್ರಶ್ನೆಗಳು ನಿಮಗೆ ಅದು ಯಾವುದನ್ನ ಇರ್ಬೋದು, ಭೂಮಿಯ ಸಿದ್ಧತೆ ಇರ್ಬೋದು, ಗಿಡಗಳ ಬೆಳವಣಿಗೆ ಇರ್ಬೋದು, ಅಥವಾ ಫಿಟ್ ಸಿದ್ಧತೆ ಇರ್ಬೋದು, ಬೌಂಡ್ರಿಗೆ ಏನು ಹಾಕ್ಬೇಕು ಅನ್ನೋದಿರ್ಬೋದು, ಅಥವಾ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ವಾಟರ್ ಮ್ಯಾನೇಜ್ಮೆಂಟ್, ಯಾವುದೇ ನಿಮಗೆ ಡೌಟ್ಸ್ ಬಂದಾಗ ನೀವು ಆ ಡೌಟ್ಸನ್ನು ನೋಟ್ ಮಾಡ್ಕೊಳ್ಳಿ. ನಾವು ಅಲ್ಲಿ ಆಚೆ ಹೋಗಿ ಬರ್ತೀವಿ. ನಿಮ್ಗೆ ಇಲ್ಲಿ ನೋಡೋದಕ್ಕೆ 1 ಅವರ್ ಮೇಲೆ ಆಗುತ್ತೆ. ಎಲ್ಲ ಕಡೆ ಸಣ್ಣ ಸಣ್ಣ ಡಿಸ್ಪ್ಲೇಗಳಿದೆ, ಎಲ್ಲವೂ ನೋಡ್ಕೊಬನ್ನಿ. ಎಲ್ಲ ಕಡೆ ಸಣ್ಣ ಸಣ್ಣ ದಾರಿಗಳಿದೆ, ಅವನ್ನ ನೋಡಿ ಬಂದರೆ ಅಷ್ಟೊತ್ತಿಗೆ ನಾವು ಬರ್ತೀವಿ. ಬಂದಾಗ ಏನು ನಿಮ್ಮ ಪ್ರಶ್ನೆಗಳು ಅನ್ನೋದನ್ನು ಒಂದು 20 ನಿಮಿಷ ಟೈಮ್ನಲ್ಲಿ ಎಲ್ಲ ಬಗೆಹರಿಸೋಣ. ಮುದ್ದೇನೆ ಬನ್ನಿ. ಇವ್ರು ಬೆಳಗ್ಗೆ ತಿಂದಿದ್ದಾರೆ ಸರ್. ಹೌದ್ರಾ? ಅವ್ರಿಗೊಂದು ಅರ್ಧ ಹಾಕಿ. ಇಲ್ಲ ನನ್ನ ಜೀರ್ಣ ಆಗಲ್ಲ. ಇವ್ರಿಗೆ ಇವತ್ತು ಫುಲ್ ಫೀವರ್ ಸರ್. ಅಮ್ಮಂಗೆ ಯಾಕೆ? ಇವರು ಅಣ್ಣಂದು ಮನೆ ಓಪನಿಂಗ್ ಹೋಗಿದ್ರು. ಆ ಧೂಳು, ಏನೋ ಫುಡ್ಗಳು ಏನು ನನಗೂ ಆಗಿತ್ತು. ನನಗೆ ಬೇಗ ಆಯ್ತು, ಇವಳಿಗೊಂದಿನ ಲೇಟ್ ಆಗಾಯ್ತು ಅಷ್ಟೇ. ಓಕೆ ಓಕೆ. ನನಗೆ ಸ್ವಲ್ಪ ಅವ್ರಿಗಿಂತ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಅನ್ಸುತ್ತೆ, ಬೇಗ ಆಯ್ತು. ಅಮ್ಮ ಏನಿದು ಸಾರು? ಚಿಕನ್ ಬಸ್ಸಾರು ಸರ್. ಚಿಕನ್ ಬಸ್ಸಾರು? ಹೌದು ಸರ್. ಚಿಕನ್ ಸಾರು ಕೇಳಿದ್ದೆ, ಚಿಕನ್ ಬಸ್ಸಾರು ಇದು ಅಂದ್ರೆ ಬಸ್ಬಿಡ್ತೀರಾ ಕೋಳಿನ? ಸರ್ ಮಾಂಸ ಬಸ್ಬಿಡೋದು. ಆಮೇಲೆ ಇದಕ್ಕೆ ಯಾವುದೇ ಆಯಿಲ್ ಒಂಚೂರು ಅಟ್ಯಾಚ್ ಆಗಲ್ಲ ಸರ್. ನಿಮ್ಗೆ ಎಲ್ಲಿನೂ ಟೇಸ್ಟ್ ಇವತ್ತು ನೀವು ಸಂಪೂರ್ಣವಾಗಿ ಸವಿ. ಬರೀ ನಮ್ಮ ಅಕ್ಕಿ ಮತ್ತೆ ಸ್ವಲ್ಪ ಗಸಗಸೆ ಈ ತರದ್ದೆಲ್ಲ ಪೌಡರ್ ಮಾಡಿಬಿಟ್ಟು ಅದೇನು ಸಂಪೂರ್ಣವಾಗಿ ಈ ತರದ್ದೆಲ್ಲ ಅಂತ ಹಂಗೆ ಹೇಳಕ್ ಹೋಗ್ಬಾರ್ದಪ್ಪ. ಕರೆಕ್ಟ್ ಎಕ್ಸಾಕ್ಟ್ಲಿ. ಸೇರಿ ಕಡಲೆ ಪಪ್ಪು, ಗಸಗಸೆ, ಒಂಚೂರು ಉಪ್ಪು, ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕಪ್ಪ. ಆಮೇಲೆ ಒಗ್ಗರಣೆ ಹಾಕಲೇಬಾರ್ದು. ಇದು ಬಗ್ಗಿಸ್ಕೊಂಡ್ಬಿಟ್ಟು ಎಲ್ಲ ಪುಡಿ ಚೆಲ್ಲೋದು, ಕೊತ್ತಂಬರಿ ಸೊಪ್ಪು ಚೆಲ್ಲಬೇಕು. ಸಾರ್ಗೂ ಒಗ್ಗರಣೆ ಇಲ್ಲ? ಯಾವುದಕ್ಕೂ ಇಲ್ಲ ಸರ್. ಹೌದಾ? ಹೌದು ಸರ್, ನೀವು ಟೇಸ್ಟ್ ಮಾಡಿ ಒಂದ್ಸಾರಿ. ಸೊ 100ಕ್ಕೆ 100ರಷ್ಟು ಎಣ್ಣೆ ಮುಕ್ತ. ಎಣ್ಣೆ ಮುಕ್ತ. ಥ್ಯಾಂಕ್ ಯು. ಇವು ಮುಕ್ತ. ಕೋಳಿ ಬಸ್ಸಾರು. ಇದು ಕೋಳಿ, ನಾಟಿ ಕೋಳಿನ ಸರ್? ಇದು ನಾಟಿ ಕೋಳಿ ಸರ್. ಇಲ್ಲಿ ನಿಮ್ಮ ಹೊಲದಲ್ಲಿ ಅಂತ ನಿಮ್ಮ ತೋಟದಲ್ಲಿ ಬೆಳೆದಿರೋ? ಇಲ್ಲ, ನಾನು ಇಲ್ಲಿ ಎಲ್ಲ ಕೋಳಿಗಳು ಸ್ವಲ್ಪ ಕಾಟ ಜಾಸ್ತಿ, ಸಾಕು. ಅದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಹುಡುಗರಿದ್ದಾರಲ್ಲ ಅವ್ರಿಗೆ ಒಳ್ಳೆ ಜಾವಿಗೆ ಕೋಳಿಗಳನ್ನ ಕೊಟ್ಟು ಅಲ್ಲಿ ಬೆಳೆಸ್ತೀವಿ. ಬೇಕಂದಾಗ ಒಂದೊಂದು ತಂದು ಕಟ್ ಮಾಡ್ತೀವಿ ಅವ್ರವ್ರ ಮನೆಗಳಲ್ಲಿ. ಅಲ್ಲೇ ಸೂಪರ್ ಮನೆಗಳಲ್ಲಿ. ಈ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಇದು ಸಂಪೂರ್ಣ ಸಾವಯವದಲ್ಲಿ ಬೆಳೆದಿರೋದು HMT ಅಕ್ಕಿ ಅಂತ. ಬಹಳ ಅದ್ಭುತವಾಗಿರುತ್ತೆ ರುಚಿ. HMT ಅಕ್ಕಿ. ಇದು ರಾಜಮುಡಿ ಅಷ್ಟೇ ರುಚಿಕಟ್ಟಾಗಿರುತ್ತೆ. ಆಮೇಲೆ ಪಾಲಿಶ್ ಆಗಿರೋದಲ್ಲ, ಅದು ರುಚಿ ಅಂತೂ ಬಹಳ ಚೆನ್ನಾಗಿರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಅಮ್ಮ. ಫಸ್ಟ್ ಕ್ಲಾಸ್ ಆಗಿದೆ. ನಾನು ಸಾರ್ಗೆ ಕೋಳಿ ಎಲ್ಲ ಹಾಕ್ಬಿಟ್ಟು ಬೇಯಿಸೋದು ನೋಡಿದ್ದೆ, ಬಟ್ ಇದು ಬಸ್ಕೊಂಡು ಸೇಮ್ ನಾವು ಸೊಪ್ಪು ಬಸ್ಸಾರು ಮಾಡ್ದಂಗೆ ಮಾಡೋರೆ. ಸೇಮ್ ಸರ್. ಥ್ಯಾಂಕ್ ಯು. ಇದೇನು? ಚಿಕನ್ ಫ್ರೈ ಸರ್. ಇದಕ್ಕೆಲ್ಲ ಹಾಕಿದೆ ಸರ್. ಫ್ರೈ ಇದು ಎಲ್ಲಾನು ಇದು ಆಯಿಲು ಎಲ್ಲ ಸೇರಿರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.